ಮಲೆನಾಡು ಅಂದಿದ ತಕ್ಷಣ ನಮಗೆ ನೆನಪಾಗೋದು ಇಲ್ಲಿನ ಪ್ರಕೃತಿ ಸೌಂದರ್ಯ. ಆದರೆ ಈ ಹಸಿರಿನ ಮಧ್ಯ ನೂರಾರು ವರ್ಷಗಳ ಇತಿಹಾಸವನ್ನು ಹೊತ್ತಿರುವಂಥ ಕೆಲವು ಜಾಗಗಳಿವೆ. ಇವತ್ತು ನಾವು ಎಕ್ಸ್ಪ್ಲೋರ್ ಮಾಡೋಕ್ಕೆ ಹೋಗ್ತಿರೋದು ಇಂತಹದೇ ಕೆಲವು ಜಾಗಗಳನ್ನು. ಲೆಟ್ಸ್ ಎಕ್ಸ್ಪ್ಲೋರ್ ದ ಮಿಸ್ಟಿಕಲ್ ಸೈಡ್ ಆಫ್ ಮಲೆನಾಡು. ಹಾಯ್, ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. ಇವತ್ತು ಡೇಟ್ ಬಂದು 15th ಆಗಸ್ಟ್, ಸ್ವತಂತ್ರ ದಿನಾಚರಣೆ. ಸೊ ನಮಗೆ ಸ್ವತಂತ್ರ ಬಂದಿದ್ದ ದಿನ ನಾವು ಸ್ವತಂತ್ರವಾಗಿ ಎಲ್ಲರೂ ಹೋಗಲೇಬೇಕಲ್ವಾ. ಸೊ ಇವತ್ತು ನಾವೆಲ್ಲಿಗೆ ಹೋಗ್ತಾ ಇದ್ದೀವಿ ಅಂತಂದರೆ ಶಿವಮೊಗ್ಗ. ಲೆಟ್ಸ್ ಗೋ. ನಾನು ಯಾವುದೇ ಟ್ರಿಪ್ ಪ್ಲ್ಯಾನ್ ಮಾಡಿದ್ರು ಈ 3 ರೂಲ್ಸನ್ನು ಫಾಲೋ ಮಾಡ್ತೀನಿ. ಫಸ್ಟ್ ರೂಲ್ ಬಂದು ನಮ್ಮ ಜರ್ನಿಲಿರುವಂಥ ಫಸ್ಟ್ ಪ್ಲೇಸ್ನ ಆದಷ್ಟು ಬೇಗ ರೀಚ್ ಆಗೋದು. ಸೆಕೆಂಡ್ ರೂಲ್ ಬಂದು ಲಾಂಗೆಸ್ಟ್ ಡೆಸ್ಟಿನೇಷನ್ನ ಡೇ 1 ಕವರ್ ಮಾಡೋದು. 3ನೇ ರೂಲ್ ಬಂದು ಜರ್ನಿ ಪೂರ್ತಿ ಫ್ರೆಂಡ್ಸ್ ಜೊತೆ ಚಿಲ್ ಮಾಡೋದು. ಪ್ರತಿಯೊಬ್ಬ ಹುಡುಗರ ಆಸೆ ಏನು ಅಂತಂದರೆ ಎಷ್ಟೇ ರೇಗಿಸಿದ್ರು ಎಷ್ಟೇ ಕಾಲು ಎಳೆದ್ರು ಬೇಜಾರೇ ಮಾಡ್ಕೊಳ್ದಿರೋಂಥ ಗ್ರೂಪ್ ಸಿಗೋದು ಆ್ಯಂಡ್ ಅಂಥ ಗ್ರೂಪ್ ಜೊತೆ ಟೈಮ್ ಸ್ಪೆಂಡ್ ಮಾಡೋದು. ಓಕೆ ಗೈಸ್, ಇಲ್ಲಿಂದ ಶೃಂಗೇರಿ 135 ಕಿಲೋಮೀಟ್ರು, 6 hours ಜರ್ನಿ. ಆಮೇಲೆ ಸಿಗೋಣ. ಶೃಂಗೇರಿಗೆ ಬಂದರೆ ಯಾವಾಗಲೂ ನಿಮಗೊಂದು ನೆಮ್ಮದಿ ಫೀಲ್ ಆಗುತ್ತೆ. ಅದಕ್ಕೊಂದು ರೀಸನ್ ಇದೆ. ಕತೆಗಳ ಪ್ರಕಾರ ಆದಿ ಶಂಕರಾಚಾರ್ಯರು ತುಂಗಾ ನದಿಯ ದಡದಲ್ಲಿ ಹೋಗಬೇಕಾದ್ರೆ ಒಂದು ಕಪ್ಪೆಗೆ ಹಾವು ಸಹಾಯ ಮಾಡೋದನ್ನು ನೋಡ್ತಾರೆ ಆ್ಯಂಡ್ ಪ್ರಕೃತಿಯ ಶತ್ರುಗಳು ಸಹ ಇಲ್ಲಿ ಸಹಬಾಳ್ವೆಯನ್ನು ಮಾಡೋದನ್ನು ನೋಡಿ ತಮ್ಮ ಮೊದಲ ಶಕ್ತಿಪೀಠವನ್ನು ಇಲ್ಲಿ ನಿರ್ಮಾಣ ಮಾಡ್ತಾರೆ. ಒಳ್ಳೆ ದರ್ಶನ ಆಯಿತು. ಶೃಂಗೇರಿಗೆ ಬಂದರೆ ಒಳ್ಳೆ ಬ್ರೇಕ್ಫಾಸ್ಟ್ ಎಲ್ಲಿ ಸಿಗುತ್ತೆ ಅಂತ ತೋರಿಸ್ತೀನಿ ನೋಡಿ. ಯೂಶ್ವಲಿ ಇಲ್ಲಿ ಪಂಕ್ತಿನಲ್ಲಿ ಕೂರಿಸಿ ತಿಂಡಿನ ಬರೆಸ್ತಾರೆ ಮತ್ತು ಇಲ್ಲಿ ಯಾವಾಗಲೂ ಜನ ಕೂಡ ತುಂಬ ಜಾಸ್ತಿ ಇರ್ತಾರೆ. ಮುಂಚೆ ತಿಂದಿದ್ದಾಗೆಲ್ಲ ಒಂದು 2-3 years ಬ್ಯಾಕು ಒಳ್ಳೆ ಟೇಸ್ಟ್ ಇತ್ತು, ಬಟ್ ಇವಾಗ ಮುಂಚೆ ಥರ ಟೇಸ್ಟ್ ಇಲ್ಲ. ಶೃಂಗೇರಿಯಿಂದ ಹೊರಟ ಮೇಲೆ ವಾತಾವರಣ ಬದಲಾಗೋದಕ್ಕೆ ಸ್ಟಾರ್ಟ್ ಆಗುತ್ತೆ ಆ್ಯಂಡ್ ನಮ್ಮ ಪ್ರಯಾಣ ಮಲೆನಾಡಿಗೆ ಬಂದು ತಲುಪುತ್ತೆ. ಸ್ಮಾಲ್ ವಿಸಿಟು ಕುವೆಂಪು ಮನೆ ಹತ್ರ. ಅಲ್ಲಿಂದ ನಾವು ತಲುಪಿದ್ದು ಕಾಲಗಳ ಹಿಂದೆ ಕೆಳದಿ ನಾಯಕರ ರಾಜಧಾನಿ ಕವಲೇದುರ್ಗ ಫೋರ್ಟ್. ಮಾತ್ರ ನೆಕ್ಸ್ಟ್ ಲೆವೆಲ್ ಅನ್ಕೊಳ್ಳಿ. ಈ ಫೋರ್ಟ್ಗೆ ಯಾವುದೇ ಎಂಟ್ರಿ ಫೀಸ್ ಇರಲ್ಲ, ಪಾರ್ಕಿಂಗ್ ಚಾರ್ಜಸ್ ಅಷ್ಟೇ ಇರುತ್ತೆ. ಬಟ್ ಈ ಫೋರ್ಟಿಗೆ ಹೋಗೋ ಎಂಟ್ರಿ ಇದೆಯಲ್ಲ, ಟ್ರೆಕ್ ಏನು ಅಷ್ಟೊಂದು ಕಷ್ಟ ಇಲ್ಲ, ಈಸಿ ಟ್ರೆಕ್ಕಿಂಗ್. ಕವಲೇದುರ್ಗ ಫೋರ್ಟ್ ಬಗ್ಗೆ ತಿಳ್ಕೊಬೇಕಾದ್ರೆ ನನಗೆ ಇಂಟ್ರೆಸ್ಟಿಂಗ್ ಅನಿಸಿದಂಥ ಒಂದು ವಿಷಯ ಏನು ಅಂತಂದರೆ, ಅಂದಿನ ಕಾಲದಲ್ಲಿ ಈ ಕೋಟೆ ತಲೆ ಎತ್ತಿ ನಿಲ್ಲೋದಕ್ಕೆ ಒಂದು ಬಾರಿಯಲ್ಲ 3 ಫೇಸಸ್ಗಳಲ್ಲಿ ನಿರ್ಮಾಣ ಆಗಿದೆ. ಮೊದಲನೇ ಫೇಸಲ್ಲಿ ಬೆಟ್ಟದ ತುದಿಯ ಮೇಲೆ ಕೋಟೆಯನ್ನು ನಿರ್ಮಾಣ ಮಾಡ್ತಾರೆ ಆ್ಯಂಡ್ ಇಲ್ಲಿಗೆ ಹೋಗುವಂಥ ದಾರಿ ಕಾಡು ಅದೇಗಿದ್ರಿಂದ ನ್ಯಾಚುರಲಿ ಈ ಕೋಟೆಗೆ ಪ್ರೊಟೆಕ್ಷನ್ ನೀಡ್ತಾ ಇರುತ್ತೆ. 2ನೇ ಫೇಸಲ್ಲಿ ಚೆಲುವರಂಗಪ್ಪ ಅನ್ನುವಂಥ ರಾಜ ಈ ಕೋಟೆಯ ರಿನೋವೇಷನನ್ನು ಮಾಡಿದ್ರೂ ಸಹ ಈ ಕೋಟೆ ಸಂಪೂರ್ಣವಾಗಿ ತಲೆ ಎತ್ತಿ ನಿಲ್ಲೋದು ಕೆಳದಿ ನಾಯಕರ ಕಾಲದಲ್ಲಿ. ವೆಂಕಟಪ್ಪ ನಾಯಕನ ಕಾಲದಲ್ಲಿ ಈ ಕೋಟೆಯ ಸಂಪೂರ್ಣ ನಿರ್ಮಾಣ ಆದಮೇಲೆ ಇದಕ್ಕೆ ಹೆಸರನ್ನು ಕೊಡ್ತಾರೆ ಸುವರ್ಣ ರತ್ನ ಶ್ರೀಮತಿ
ಟೆಂಪಲ್ ಇದೆ. ಯಾವ ದೇವರು ಇದು? ಕಾಶಿ ವಿಶ್ವೇಶ್ವರ. ಕಾಶಿ ವಿಶ್ವೇಶ್ವರ. ಏನು ವಿಶೇಷತೆ ಇದ್ರದ್ದು? ಇದು ತುಪ್ಪದ ಇದೆ, ಎಣ್ಣೆ ಇದೆ, ಅರಮನೆ ಇದೆ. ಹಾಂ. ಹಿಂದಿನ ಕಾಲದ್ದು ವೆಂಕಟಪ್ಪ ನಾಯಕ, ಭದ್ರಪ್ಪ ನಾಯಕ, ತಿಮ್ಮಣ್ಣ ನಾಯಕ, ಶಿವಪ್ಪ ನಾಯಕ, ಬಿದನೂರು ಕೆಳದಿ ನಗರ ಕೋಟೆ ಇದೆಯಲ್ಲ, ಕೆಳದಿ ಅವರು ಕಟ್ಟಿರುತ್ತಾನೆ, ಅವರಿಗೆ ಸೇರಿ ಅವರೇ ತಾನೇ ನಿರ್ಮಾಣ ಮಾಡಿದ್ದೀವಿ. ನೀವು ಡೈಲಿ ಕೆಳಗಡೆಯಿಂದ ಬಂದು ಪೂಜೆ ಮಾಡಿ ಹೋಗ್ತೀರಾ? ಇವಾಗೆಲ್ಲ ಏಜ್ ಆಯಿತು, ತಮ್ಮ ಬರ್ತಾರೆ. ಮಧ್ಯಾಹ್ನ ಇನ್ನಿಲ್ಲ, ಸಂಜೆ ಇಲ್ಲ, ನಾಳೆ ಮತ್ತಿನ ಬರೋದು. ನಿಮ್ಮ ಮನೆಯವ್ರು ಬಿಟ್ಟರೆ ನಾರೇನಿಲ್ಲ ಪೂಜೆ ಮಾಡೋದು? ಅದು ಸರ್ಕಾರ ಮುಜರಾಯಿ ಸೇರಿ, ಸರ್ಕಾರ ತಹಸೀಲ್ದಾರಿಗೆ ಸೇರಿ, ಮುಜರಾಯಿಗೆ ಸರಿ ಇದೆ ಇದು. ಮುಜರಾಯಿ ಸೇರಿ. ಅಂದಿನ ಕಾಲದಲ್ಲಿ ಸಾವಿರಾರು ಸೈನಿಕರಿಗೆ ಆಶ್ರಯವಾಗಿದ್ದ ಈ ಕೋಟೆ ಈಗ ಕೇವಲ ಪ್ರವಾಸಿ ಸ್ಥಳವಾಗಿ ಉಳಿದುಕೊಂಡಿದೆ. ಸಫಾರಿ ಹೋದಂಗೆ ಆಯ್ತು. ಸೀರಿಯಸ್ಲಿ ನಾನು ಇಲ್ಲಿಗೆ ಪ್ಲ್ಯಾನ್ ಮಾಡಬೇಕಾದ್ರೆ ಇಲ್ಲಿಗೆ ಹೋಗೋ ರೋಡು ಇಷ್ಟೊಂದು ಡಿಫಿಕಲ್ಟ್ ಆಗಿರುತ್ತೆ ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ. ಕೆಟ್ಟ ಈಗ ಒಂದೇ ಸಲ ಹೊಡ್ಕೊ ಫುಲ್ಲು ಹೋಗಿ ಹೋಗಿ ಹೋಗಿ. ಈ ರೋಡಲ್ಲಿ ಹೋಗೋದಕ್ಕೆ ಆಲ್ಮೋಸ್ಟ್ ಎಲ್ಲ ಗಾಡಿಗಳು ಕಷ್ಟಪಡ್ತಾ ಇದ್ದೇವೆ, ಆದರೆ ಒಂದು ಗಾಡಿನ ಬಿಟ್ಟು. ಮಧ್ಯಾಹ್ನ ತಕ್ಷಣ ಗುಡುಗು ಮಿಂಚು ಬರ್ತಿದ್ದೆ, ಸಟ್ ಪಟ್ ಡೊಡಮ್. ಏನು ಕ್ರೇಜಿ ಆಫ್ ರೋಡಿಂಗ್ ಅಲ್ಲ, ಒಳ್ಳೆ ಹಿಲ್ ಕ್ಲೈಂಬಿಂಗ್ ಅನ್ಕೊಳ್ಳಿ. ಎಲ್ಲ ಗಾಡಿಗಳು ಕಷ್ಟಪಟ್ಬಿಟ್ಟಿದೆ ಬರೋದಕ್ಕೆ. ಆ್ಯಂಡ್ ನಾವು ಹೋಗಿದ್ದು ಎಕ್ಸಾಕ್ಟ್ ಟೈಮಿಂಗ್ ಹೆಂಗಿತ್ತು ಅಂತಂದರೆ, ಮೇಲ್ಗಡೆ ಪಾರ್ಕಿಂಗಲ್ಲಿ ಜಾಗನೇ ಸಿಗದೆ ಕಂಪ್ಲೀಟಾಗಿ ಟ್ರಾಫಿಕ್ ಜಾಮ್ ಆಯಿತು. ಪುಷ್ ಮಾಡಿ, ಮತ್ತೆ ಪುಷ್ ಮಾಡಿ, ಪುಷ್ ಮಾಡಬೇಕು. ಹಿಂದ್ಗಡೆ ಬಾ ಫಸ್ಟ್, ಹಿಂದೆ ಬಾ. ಪುಷ್ ಮಾಡಿ, ಪುಷ್ ಮಾಡಿ. ಪ್ರೋ ರೈಡರ್ ಕ್ರೇಜಿ. ಈ ಟ್ರಿಪ್ ಸ್ಟಾರ್ಟ್ ಆಗೋದಕ್ಕಿಂತ ಮುಂಚೆ ಎಷ್ಟಾಗುತ್ತೋ ಅಷ್ಟು ಪ್ಲೇಸಸ್ನ ಕವರ್ ಮಾಡಬೇಕು ಅಂತಲೇ ಬಂದಿದ್ದು. ಆದರೆ ನಾವಿವತ್ತು ಕವರ್ ಮಾಡಿದಂಥ ಪ್ಲೇಸಸ್ಗಳಿಗಿಂತ ಫ್ರೆಂಡ್ಸ್ ಜೊತೆ ಎಂಜಾಯ್ ಮಾಡಿದಂಥ ಮೂಮೆಂಟ್ಸೇ ಮೆಮೊರೇಬಲ್ ಅನಿಸುತ್ತೆ.